ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಬಿಟ್ ಟಾಕ್. ಸೊ ಇವತ್ತಿನ ವಿಷಯ, ಯಶ್ ಅವರ ಟಾಕ್ಸಿಕ್ ಸಿನಿಮಾ ಕೊನೆಗೂ ರಿಲೀಸ್ ಡೇಟ್ ಅನ್ನ ಅನೌನ್ಸ್ ಮಾಡಿದೆ. ಸೊ ಈ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಈಗಾಗಲೇ ಸುಮಾರಷ್ಟು ರೂಮರ್ಸ್ ಗಳಿದ್ವು. ಅಂದ್ರೆ ಈ ಸಿನಿಮಾ ಈ ವರ್ಷ ರಿಲೀಸ್ ಆಗೋದಿಲ್ಲ ಅಂಡ್ ಗೀತು ಮೋಹನ್ ದಾಸ್ಗೂ ಮತ್ತೆ ಯಶ್ ಅವರ ನಡುವೆ ಜಗಳ ಆಗಿದೆ. ಸೊ ಇದೇ ರೀಸನ್ ಇಂದ ಸುಮಾರಷ್ಟು ಪೋರ್ಷನ್ ಗಳನ್ನ ರೀಶೂಟ್ ಮಾಡಿದ್ದಾರೆ. ಅಂಡ್ ಈ ರೀಶೂಟ್ ಟೈಮ್ ಅಲ್ಲಿ ಗೀತು ಮೋಹನ್ ದಾಸ್ ಅವ್ರು ಇರ್ಲಿಲ್ಲ, ಜಸ್ಟ್ ಯಶ್ ಅವರೇ ರೀಶೂಟ್ ಮಾಡಿಸಿದ್ದಾರೆ. ಈ ತರ ಸುಮಾರಷ್ಟು ನೆಗೆಟಿವ್ ಗಳು, ಸುಮಾರಷ್ಟು ರೂಮರ್ಸ್ ಗಳು ಹರಿದಾಡ್ತಾ ಇದ್ವು. ಬಟ್ ಈ ಎಲ್ಲಾ ರೂಮರ್ಸ್ ಗಳಿಗೆ ಯಶ್ ಅವರೇ ಸ್ವತಃ ಫುಲ್ ಸ್ಟಾಪ್ ಅನ್ನ ಇಟ್ಟಿದ್ದಾರೆ. ಈ ಸಿನಿಮಾದ ಫೈನಲ್ ರಿಲೀಸ್ ಡೇಟ್ ಅನ್ನ ಅನೌನ್ಸ್ ಮಾಡೋದ್ರ ಮೂಲಕ. ಸೊ ಈ ಸಿನಿಮಾದ ಈಗಾಗಲೇ 3-4 ಡೇಟ್ ಗಳು ಅನೌನ್ಸ್ ಆಗಿ ಅದು ಪೋಸ್ಟ್ ಪೋನ್ ಆಗಿ, ಸೊ ಫೈನಲಿ ಈ ವರ್ಷದ ಆಗಸ್ಟಿನ 26ನೇ ತಾರೀಕು ಅಂದ್ರೆ 26 ಆಗಸ್ಟ್ 26 ಇದೇ ವರ್ಷ ಸಿನಿಮಾ ಫೈನಲಿ ರಿಲೀಸ್ ಆಗ್ತಿದೆ ಅಂತ ಹೇಳಿ ಯಶ್ ಅವರು ಅಫಿಷಿಯಲಿ ಅನೌನ್ಸ್ ಕೂಡ ಮಾಡಿದ್ದಾರೆ. ಈಗ ಸಿನಿಮಾಗಳು ಪದೇ ಪದೇ ಪೋಸ್ಟ್ ಪೋನ್ ಆದ್ರೆ ಅದಕ್ಕೆ ರೂಮರ್ಸ್ ಗಳು, ನೆಗೆಟಿವಿಟಿಗಳು ಆಗೋದು ಸಹಜ. ಸೊ ಅದೇ ರೀತಿ ಟಾಕ್ಸಿಕ್ ಸಿನಿಮಾಗೂ ಕೂಡ ಸುಮಾರಷ್ಟು ನೆಗೆಟಿವಿಟಿ ಹರಡ್ಕೊಂಡಿತ್ತು. ಬಟ್ ಯಶ್ ಅವರು ಸಿನಿಮಾ ಕಾನಲ್ಲಿ ಟಾಕ್ಸಿಕ್ ಸಿನಿಮಾನ ತಗೊಂಡು ಹೋಗಿ ಪ್ರೆಸೆಂಟ್ ಮಾಡೋದ್ರ ಮೂಲಕ ಇದಕ್ಕೆ ಒಂದು ಬೇರೆ ತರದಾದಂತ ಒಂದು ಉತ್ತರನೇ ಕೊಟ್ಟಿದ್ರು. ಅಂಡ್ ಸಿನಿಮಾ ಕಾನ್ ಅನ್ನುವಂತ ಒಂದು ಇವೆಂಟ್ ಅಲ್ಲಿ ಯಶ್ ಅವರು ಟಾಕ್ಸಿಕ್ ಸಿನಿಮಾದ 9 ನಿಮಿಷದ ಒಂದು ಗ್ಲಿಂಪ್ಸ್ ಅನ್ನ ಶೋ ಮಾಡಿದ್ದಾರೆ. ಅಂದ್ರೆ 9 ನಿಮಿಷದ ಒಂದು ಶೋ ರೀಲ್ ಅಂತಾನೆ ಹೇಳ್ಬೋದು. ಸೊ ಅದನ್ನ ಅವರು ಪ್ರೆಸೆಂಟ್ ಮಾಡಿದ ನಂತರ ಈ ಟಾಕ್ಸಿಕ್ ಸಿನಿಮಾಗೆ ಇರುವಂತಹ ಒಂದು ಬೇಡಿಕೆ, ಅದರ ಒಂದು ಡಿಮ್ಯಾಂಡ್ ಇನ್ನೂ ಕೂಡ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಸೊ ಲಾಸ್ಟ್ ಟೈಮು ಏಪ್ರಿಲ್ ಅಲ್ಲಿ ಬರ್ತೀನಿ ಅಂತ ಹೇಳಿದ್ರು, ಅದಾದ ನಂತರ ಜೂನ್ ಅಲ್ಲಿ ಅನೌನ್ಸ್ ಮಾಡ್ಕೊಂಡ್ರು. ಸೊ ಜೂನ್ ಅಲ್ಲೂ ಕೂಡ ಇನ್ನೂ ವಾರ್ ನಿಂತಿರ್ಲಿಲ್ಲ. ಸೊ ಆ ಕಾರಣದಿಂದ ಮತ್ತೆ ಸಿನಿಮಾ ಕಾನಲ್ಲಿ ಪ್ರೆಸೆಂಟ್ ಮಾಡಿರುವಂತಹ ಒಂದು ಇನ್ನೊಂದು ರೀಸನ್ ಅನ್ನ ಇಟ್ಕೊಂಡು ಅವರು ಈಗ ನೆಕ್ಸ್ಟ್ ಆಗಸ್ಟ್ ತಿಂಗಳಲ್ಲಿ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಇಷ್ಟೊಂದು ಡೇಟ್ ಗಳ ಪೋಸ್ಟ್ ಪೋನ್ ಆದ ನಂತರ ಈ ಬಾರಿನೂ ಮತ್ತೆ ಏನಾದ್ರೂ ಡೇಟ್ ಪೋಸ್ಟ್ ಪೋನ್ ಆಗುತ್ತಾ? ಚಾನ್ಸೇ ಇಲ್ಲ. ಈ ಬಾರಿನೂ ಸಿನಿಮಾ ಪೋಸ್ಟ್ ಪೋನ್ ಆಗೋದಕ್ಕೆ ಅಂತ ಯಾವುದೇ ರೀಸನ್ಸ್ ಇಲ್ಲ ಅಂಡ್ ಅಂತ ಯಾವುದೇ ಚಾನ್ಸಸ್ ಕೂಡ ಇಲ್ಲ. ಅಂಡ್ ಹಾಗೆ ಅದ್ರ ಜೊತೆಗೆ ಯಾವ ಸಿನಿಮಾಗಳ ಕ್ಲಾಶ್ ಕೂಡ ಇಲ್ಲ. ಅಕ್ಕಪಕ್ಕದಲ್ಲಿ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ, ಆದ್ರೆ ಮೇನ್ ಡೇ ಅದೇ ರಿಲೀಸ್ ಡೇಟ್ ಅಲ್ಲಿ ಕ್ಲಾಶ್ ಆಗುವಂತ ಸಿನಿಮಾ ಇದುವರೆಗೂ ಅಂತೂ ಅನೌನ್ಸ್ ಆಗಿಲ್ಲ ಇನ್ನು. ಸೊ ಆ ಒಂದು ಕಾರಣದಿಂದ ಟಾಕ್ಸಿಕ್ ಸಿನಿಮಾ ಇದೇ ವರ್ಷದ ಆಗಸ್ಟ್ ತಿಂಗಳ 26ನೇ ತಾರೀಕು ರಿಲೀಸ್ ಆಗೋದು ಮಾತ್ರ ಖಚಿತ ಅಂತಾನೆ ಹೇಳ್ಬೋದು. ಸೊ ಈ ಒಂದು ರಿಲೀಸ್ ನಮ್ಮ ಕನ್ನಡ ಸಿನಿಮಾಗೆ ಈ ಒಂದು ಟೈಮ್ ಅಲ್ಲಿ ಮಚ್ ನೀಡೆಡ್ ರಿಲೀಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ 2026ರಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಒಂದು ಬೆಂಚ್ ಮಾರ್ಕ್ ಸೆಟ್ ಮಾಡುವಂತ ಯಾವುದೇ ಸಿನಿಮಾನು ಇನ್ನೂ ಕೂಡ ರಿಲೀಸ್ ಆಗಿಲ್ಲ. ಸೊ ಆ ನಿಟ್ಟಿನಲ್ಲಿ ಟಾಕ್ಸಿಕ್ ಸಿನಿಮಾ ಈ ತರದಾದಂತಹ ಒಂದು ಬೆಂಚ್ ಮಾರ್ಕ್ ಸೆಟ್ ಮಾಡುತ್ತೆ ಅಂಡ್ ಇಡೀ ದೇಶನ ಮತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿ ಕಡೆ ತಿರುಗ್ ನೋಡೋ ಹಾಗೆ ಮಾಡೇ ಮಾಡುತ್ತೆ ಅನ್ನೋಂಥ ನಂಬಿಕೆ ನಮ್ಮೆಲ್ಲ ಕನ್ನಡ ಸಿನಿಮಾ ಫ್ಯಾನ್ಸ್ ಗಳದ್ದು. ಸೊ ಟಾಕ್ಸಿಕ್ ಸಿನಿಮಾ ಈ ಬಾರಿ ಅನೌನ್ಸ್ ಮಾಡಿರುವಂತಹ ಒಂದು ಡೇಟ್ ಗೆನೆ ರಿಲೀಸ್ ಆಗ್ಲಿ ಅಂಡ್ ರಿಲೀಸ್ ಆಗಿ ಜಸ್ಟ್ ಇಂಡಿಯಾ ಮಾತ್ರನೇ ಅಲ್ಲ, ವರ್ಲ್ಡ್ ವೈಡ್ ಸಿನಿಮಾ ಫ್ಯಾನ್ಸ್ ಎಲ್ಲರೂ ಕೂಡ ಕನ್ನಡ ಸಿನಿಮಾದ ಕಡೆ ತಿರುಗ್ ನೋಡ್ಲಿ. ಆ ನಿಟ್ಟಿನಲ್ಲಿ ಈ ಟಾಕ್ಸಿಕ್ ಸಿನಿಮಾ ಒಂದು ಸಕ್ಸಸ್ ಅನ್ನ ಪಡ್ಕೊಳ್ಳಿ ಅಂತ ಹೇಳಿ ನಾನ್ ವಿಶ್ ಮಾಡ್ತೀನಿ. ಸೊ ಯಾರ್ಯಾರೆಲ್ಲ ಟಾಕ್ಸಿಕ್ ಸಿನಿಮಾದ ಒಂದು ರಿಲೀಸ್ ಗೆ ವೆಯ್ಟ್ ಮಾಡ್ತಾ ಇದೀರಾ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂಡ್ ನಮ್ಮ ಟಾಕ್ಸಿಕ್ ಸಿನಿಮಾ ಹಿಟ್ ಆಗುತ್ತೋ ಫ್ಲಾಪ್ ಆಗುತ್ತೋ ಅನ್ನೋ ಒಂದು ಕ್ವಶನ್ ಗೆ ನಿಮ್ಮ ಆನ್ಸರ್ ಏನಿದೆ ಅನ್ನೋದನ್ನ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಅಂಡ್ ಈ ವಿಡಿಯೋನ ನಿಮ್ಮೆಲ್ಲ ಯಶ್ ಸರ್ ಫ್ಯಾನ್ಸ್ ಗಳಿಗೆ ಮ್ಯಾಕ್ಸಿಮಮ್ ಶೇರ್ ಮಾಡಿ. ಅಂಡ್ ಇಂತಹ ಇನ್ನಷ್ಟು ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು.